ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಶಿಕ್ಷಣ ಸಂಸ್ಥೆಗಳು ಇವತ್ತು ಲೂಟಿಯಲ್ಲಿ ತೊಡಗಿವೆ ಅಂತ ಹೇಳ್ಬೋದು. ಸರ್ಕಾರಕ್ಕೆ ಇವರ ಮೇಲೆ ನಿಯಂತ್ರಣವಿಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆ ನಡೆಸುವಂಥ ಏನು ಮಂಡಳಿ ಇದೆ, ಅವರೆಲ್ಲ ಲೂಟಿಯಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಯಾವಾಗ SSLC ರಿಸಲ್ಟ ಹೊರಗೆ ಬಿತ್ತು, ಈಗ ಪಾಲಕರ ಸ್ಥಿತಿಯನ್ನು ಚಿಂತಾಜನಕವಾಗಿ ಮಾಡಿದವರು ಇವರು. PUC ಫಸ್ಟ್ ಇಯರ್ ಅಡ್ಮಿಷನ್ಗೆ ಇವರು ಹೇಳಿದಷ್ಟು ಡೊನೇಷನ್ ಕೊಡಬೇಕು. ಈ ಶಿಕ್ಷಣ ಸಂಸ್ಥೆಗಳು ಎರಡೆರಡು ಅಕೌಂಟ್ಗಳನ್ನು ಇಟ್ಟಿರ್ತಾರೆ. ಒಂದು ಶಾಲೆಯಲ್ಲಿ ಅಕೌಂಟ್, ನಂತರ ಒಂದು ಸರ್ಕಾರಕ್ಕೆ ತೋರಿಸುವಂಥ ಅಕೌಂಟ್. ಇದು ಸರ್ಕಾರ ಇದನ್ನು ಗಮನಿಸಬೇಕಾಗ್ತದೆ. ಪ್ರತಿ ವರ್ಷ ಇದು ನಡೀತಿದೆ. ಇವರು ಶಿಕ್ಷಣ ಸಂಸ್ಥೆ ನಡೆಸುವವರು ದಲ್ಲಾಳಿಗಳಾಗಿದ್ದಾರೆ. ಎಲ್ಲ ಶಿಕ್ಷಣ ಸಂಸ್ಥೆಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇದನ್ನೇ ಮಾಡ್ತಾಯಿದ್ದಾರೆ. ನಂತರ ತಮಗೆಲ್ಲ ಈಗಾಗಲೇ ಗೊತ್ತಿದೆ LKG UKGಗೆ ಯಾವ ರೀತಿ ಪರಿಸ್ಥಿತಿ ಇದೆ. ಇಲ್ಲಿ ಮಂತ್ರಿಗಳ ಶಿಫಾರಸನ್ನು ತರುವಂಥ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾರೆ. ಇದಕ್ಕೆ ಸರ್ಕಾರವೇ ಕಾರಣ, BOಗಳೇ ಕಾರಣ, DDP ಕಾರಣ, ಶಿಕ್ಷಣ ಮಂತ್ರಿಗಳೇ ಕಾರಣ ಅಂತ ಹೇಳ್ಬೋದು. ಕಟ್ಟುನಿಟ್ಟಿನ ಏನು ನಿಯಮ ಇದೆ ಅದು ಆಗ್ತಾಯಿಲ್ಲ. ಯಾವುದೇ ಒಬ್ಬ ಶಿಕ್ಷಣ ಸಚಿವ ಬಂದರೆ ಇದನ್ನು ಸುಧಾರಿಸುವಂಥ ಒಂದು ಯಾವುದೇ ವ್ಯವಸ್ಥೆಗೆ ಹೋಗ್ತಾ ಇಲ್ಲ. ಇನ್ನು ಪ್ರಭಾಕರ್ ಕೋರೆ ಅವ್ರು ಶಿಕ್ಷಣ ಸಂಸ್ಥೆಯ ತಜ್ಞರು ಅಂತ ಹೇಳ್ತಾರೆ. ಇವನೊಬ್ಬ ದಲ್ಲಾಳಿ. ಇಂಥ ದಲ್ಲಾಳಿಗಳೇ ಹೆಚ್ಚಾಗಿದ್ದಾರೆ. ನಾವು ಗ್ರಾಮೀಣ ಭಾಗದಲ್ಲಿ ಕಾಲೇಜುಗಳನ್ನು ತೆಗಿತೇವೆ, ನರ್ಸಿಂಗ್ ತೆಗಿತೇವೆ ಅಂತ ಹೇಳ್ತಾರೆ ಅಷ್ಟೇ. ಆದರೆ ಇವರ ಲಾಭಕ್ಕಾಗಿ ತೆಗಿತಾರೆ ವಿನಃ ಅಭ್ಯರ್ಥಿಗಳ ಒಂದು ವಿದ್ಯಾರ್ಥಿಗಳ ಲಾಭಕ್ಕಾಗಿ ಅಲ್ವೇ ಅಲ್ಲ. ಇನ್ನೂ ಆಳ್ವಾಜ ಒಂದು ಸಂಸ್ಥೆ ಇದೆ. ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಇವರು ಲೂಟಿಯಲ್ಲಿ ತೊಡಗಿದ್ದಾರೆ. ಇದನ್ನು ನಿಯಂತ್ರಣಕ್ಕೆ ತರಬೇಕಾಗಿದೆ. ಶಿಕ್ಷಣ ಸಂಸ್ಥೆ ಒಳ್ಳೆಯ ಕೆಲಸವನ್ನು ಮಾಡಬೇಕಾಗಿದೆ. ಯಾಕಂದರೆ ಈ ಸಲ ಗೊತ್ತಿದೆ, ಚಿಕ್ಕೋಡಿ ಮತ್ತು ಬೆಳಗಾವಿ ಏನು SSLC ರಿಸಲ್ಟ್ ಇದೆ ಅದು ಪಾತಾಳಕ್ಕೆ ಹೋಗಿಬಿಟ್ಟಿದೆ. ಇದಕ್ಕೆ BOಗಳೇ ಕಾರಣ ಅಂತ ಹೇಳ್ಬೋದು. ಇನ್ನು ಶಿಕ್ಷಣ ಸಂಸ್ಥೆ ನಡೆಸುವವರು ಎಲ್ಲಿ ಬೇಕಾದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ತೆಗಿತಾ ಇದ್ದಾರೆ, ಕೇವಲ ಡೊನೇಷನ್ ಆಸೆಗಾಗಿ. ಇವರು ಈ ದಂಧೆಯಲ್ಲೇ ತೊಡಗಿದ ಒಂದು ದೊಡ್ಡ ದಂಧೆ ಅಂತ ಹೇಳ್ಬೋದು. ಅಲ್ಲಿ ಪ್ಲೇಗ್ರೌಂಡ್ ಇರೋದಿಲ್ಲ, ಹಾಸ್ಟೆಲ್ ಫೆಸಿಲಿಟೀಸ್ ಇರೋದಿಲ್ಲ, ಯಾವುದೇ ಇರೋದಿಲ್ಲ. ಆದರೂ ಕೂಡ ಇವರಿಗೆ ಪರ್ಮಿಷನ್ ಕೊಡ್ತಾರೆ. ಇನ್ನು ಹಾಸ್ಟೆಲ್ ನಡೆಸುವವರು ಅವರು ಇನ್ನೊಂದು ಫೀಯನ್ನು ದೊಡ್ಡ ಪ್ರಮಾಣದಲ್ಲಿ ವಸೂಲಿ ಮಾಡ್ತಾಯಿದ್ದಾರೆ. ನಂತರ ಕಾಲೇಜ್ ಒಳಗಡೆನೆ ಟ್ಯೂಷನ್ ಹೇಳ್ತೇವೆ, ಅದಕ್ಕೆ ಪ್ರತಿಯೊಂದು ವಿಷಯಕ್ಕೆ 6,000 10,000 ಇದನ್ನು ಕೊಡಬೇಕಾಗ್ತದೆ. ನಂತರ ಬಸ್ ಫ್ರೀ ಇದ್ದರೂ ಕೂಡ ಬಸ್ ಚಾರ್ಜನ್ನು ವರ್ಷಕ್ಕೆ ಹಾಸ್ತಾರೆ, ಲ್ಯಾಬ್ರರಿ ಫೀ ಹಾಸ್ತಾರೆ, ಸೆಸ್ ಫೀ, ಹೀಗೆ ಕೋಟ್ಯಾಂತರ ಹಣವನ್ನು ಇವರು ಲೂಟಿ ಮಾಡ್ತಾಯಿದ್ದಾರೆ. ಹೀಗಾಗಿ ಬಡ ಪಾಲಕರು ಹೈರಾಣಾಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಇನ್ನು 80ಕ್ಕೂ ಹೆಚ್ಚು ಅಂಕವನ್ನು ಪಡೆದವರು ಅವರು ಕೂಡ ಇದೇ ಪರಿಸ್ಥಿತಿಯಲ್ಲಿದ್ದಾರೆ. ಪಾಪ ಆ ರಿಸಲ್ಟ್ ಬಂದ ನಂತರ ಕೇವಲ ಒಂದೇ ಒಂದು ದಿವಸ ಆ ಅಭ್ಯರ್ಥಿ ಖುಷಿಯಾಗಿರ್ತಾರೆ, ತಂದೆ ತಾಯಿ ಖುಷಿಯಾಗಿರ್ತಾರೆ. ಆದರೆ ಅಡ್ಮಿಷನ್ ವಿಷಯ ಬಂದಾಗ ಇವರಿಗೆ ಭಾರಿ ಮೋಸ ಮಾಡ್ತಾಯಿದ್ದಾರೆ. ಸರ್ಕಾರ ಇದನ್ನು ಗಮನಿಸಬೇಕಾಗ್ತದೆ. ಯಾರು 80ಕ್ಕೆ ಹೆಚ್ಚು ಅಂಕವನ್ನು ಪಡೆದಿರ್ತಾರೆ ಅವರಿಗೆ ಫ್ರೀಯಾಗಿ ಈ ಎಜುಕೇಷನ್ ಸಿಸ್ಟಮ್ ತಯಾರಾಗಬೇಕು. ಯಾವ ರೀತಿ ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಹಾಗೆ ಈ 80ಕ್ಕ ಮೇಲೆ ಯಾರು ಅಂಕ ಪಡೆದಿದ್ದಾರೆ ಅವರಿಗೆ ನೀವು ಶಿಕ್ಷಣ ಫ್ರೀ, PUC ಫಸ್ಟ್ ಇಯರ್ ಅಡ್ಮಿಷನ್ ಫ್ರೀ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಬೇಕು. ಅಂದಾಗ ಮಾತ್ರ ಈ ಶಿಕ್ಷಣ ಒಂದು ಸುಧಾರಿಸಲಿಕ್ಕೆ ಸಾಧ್ಯ ಇದೆ. ಇಂದಿನ BO, ಮೆಡಿಕಲ್, ಇಂಜಿನಿಯರಿಂಗ್, ಡೆಂಟಲ್ ಇವು ಕೋಟಿ ವ್ಯವಹಾರದಲ್ಲಿ ತೊಡಗಿವೆ ಅಂತ ಹೇಳ್ಬೋದು. ಇಲ್ಲಿ ಹಣ ಇದ್ದವನೇ ಇಲ್ಲಿ ಪ್ರವೇಶನ ಪಡಲಿಕ್ಕೆ ಸಾಧ್ಯ ಇದೆ. ಇನ್ನು ವಿಜ್ಞಾನವನ್ನು ಪಡೆದಂಥ ವಿದ್ಯಾರ್ಥಿಗಳು, ಅಂದರೆ ಹೆಚ್ಚು ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳು ಅವರು ಕೂಡ ತೊಂದರೆಯಲ್ಲಿದ್ದಾರೆ. ಸರ್ಕಾರ ಅದನ್ನು ಗಮನಿಸಬೇಕಾಗ್ತದೆ. ಒಟ್ಟಾರೆ LKG UKG ಹಿಡ್ಕೊಂಡು ಪೋಸ್ಟ್ ಡಿಗ್ರಿವರೆಗೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿಬಂತು. BO ಮತ್ತು DDP ನಿಷ್ಠಾವಂತ BO ಮತ್ತು DDPಗಳನ್ನು ನೇಮಿಸಬೇಕಾಗಿದೆ. ಇನ್ನು ಚೆಕ್ಕಿಂಗ್ ಏನು ಹೋಗ್ತಾರೆ ಅವರು, ಕೋಆಪರೇಟಿವ್ ಸೊಸೈಟಿ ಯಾವ ರೀತಿ ಚೆಕ್ ಮಾಡ್ತಾರೆ ಆ ರೀತಿ ಕೇವಲ ನಾಮಕಾವಾಸ್ತೆ ಪ್ರತಿ ವರ್ಷ ಚೆಕ್ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟು ಬರ್ತಾರೆ. ಅಂದರೆ ಆಡಿಟ್ ರಿಪೋರ್ಟ್ ಬೋಗಸ್ ಇರ್ತದೆ. ಅದು ಆ ಬೋಗಸ್ ಆಡಿಟ್ ರಿಪೋರ್ಟ್ಗೆ ಇವರು ಸಹಿ ಮಾಡಿ ಬರ್ತಾರೆ. ಇದೆಲ್ಲ ನಿಲ್ಲಬೇಕಾದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಶಿಕ್ಷಣ ಸಚಿವರು ಈ ವರ್ಷವಾದರೂ ಎಚ್ಚೆತ್ತುಕೊಳ್ಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.